ಈಗ ತನಿಖೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ನಿಮ್ಮ ಹೆಲ್ಪ್ ತಗೊತಾ ಇದ್ದೀವಿ ಮೇಡಮ್. ಸರಿ, ವಿಕ್ರಾಂತ್ ಅವ್ರ ವೈಫ್ ಡೈರಿ ಕೊಡಿ. ಮರ್ಡರ್ ಇನ್ವೆಸ್ಟಿಗೇಷನ್ಗೆ ಏನಾದ್ರೂ ಹೆಲ್ಪ್ ಆಗ್ಬೋದು. ತಗೊಳ್ಳಿ ಮೇಡಮ್. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ. ಮದುವೆ ಮಾತ್ರ ಸ್ವರ್ಗದಲ್ಲಾಗುತ್ತೆ, ಆದ್ರೆ ಮದುವೆ ಜೀವನ ನರಕದಲ್ಲಿ ನಡೆಯುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ವಿಕ್ರಾಂತ್ ಹಿಂಸೆ ಕೊಡ್ತಿದ್ದಾನೆ. ಪ್ರತಿದಿನ ನರಕದ ಕೂಪದಲ್ಲಿ ಸಾಯಿಸ್ತಿದ್ದಾನೆ. ದಾರಿ ಕಾಣ್ದೆ ಸಾಯೋ ಹಂತಕ್ಕೆ ಹೋಗಿದ್ದೀನಿ. ಯಾರು ಬೇಡ ನನಗೆ. ಈ ಲೋಕವೇ ಶೂನ್ಯ ಅನ್ನಿಸ್ತಿದೆ. ಸಾರಿ, ನಾನು ತುಂಬಾನೇ ನೊಂದಿದ್ದೀನಿ. ಮತ್ತೆ ನೋಯಿಸ್ಬೇಡ. ನಿನಗಾಗಿ ಸಪ್ತಸಾಗರದಾಚೆ ಆದ್ರೂ ದಾಟಿ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈ ತರ ನಡು ನೀರಲ್ಲಿ ಕೈ ಬಿಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನ್ ನನಗ್ ಬೇಡ. ಬಹಳಷ್ಟು ಗಂಡಸರು ಯಮಕಿಂಕರರು ಅನ್ಸುತ್ತೆ. ಬದುಕಿದ್ದಾಗ್ಲೇ ನರಕ ತೋರಿಸ್ತಾರೆ. ಏನಂದ್ರಿ ಮೇಡಮ್? ಏನಿಲ್ಲ ಸರ್, ಇಂಗಳಿಗೆ ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಓಕೆ ಮೇಡಮ್. ಹಲೋ ಸರ್, ನಮಸ್ಕಾರ ಸರ್. ಸರ್, ಪಲ್ಲವಿ ಮೇಡಮ್ ಅವರು ನೀವೆಲ್ಲೇ ಇದ್ರೂ ಆಫೀಸು ಬರಕ್ಕೆ ಹೇಳಿದ್ದಾರೆ ಸರ್. ದಯವಿಟ್ಟು ಬೇಗ ಬಂದ್ಬಿಡಿ ಸರ್, ತುಂಬಾ ಅರ್ಜೆಂಟ್ ಇದೆ ಸರ್. ಇಂಗಳಿಗೆ ಅವರೇ, ನಿಮ್ ಮೇಡಮ್ಗೆ ನನ್ನ ನೋಡದೆ ಹೋದ್ರೆ ದಿನ ಕಳೆಯೋದಿಲ್ವಂತ? ಯಾವಾಗ ನೋಡಿದ್ರು ವಿಕ್ರಾಂತ್ನ ಕರೆಸಿ ಮಾತಾಡ್ಬೇಕು, ನೋಡ್ಬೇಕು, ಬರೀ ಇದೇ ಆಯ್ತಲ್ಲ. ಅಲ್ಲ, ನಾನು ಕೆಲ್ಸದ ಮೇಲೆ ಹೊರಗೆ ಬಂದಿದ್ದೀನಿ. ಇದ್ದಕ್ಕಿದ್ದಂಗೆ ಬಾ ಅಂದ್ರೆ ಹೇಗ್ ಬರಕ್ಕಾಗತ್ತೆ? ಅರ್ಥ ಮಾಡಿಸಿ ನಿಮ್ ಮೇಡಮ್ಗೆ. ಸರ್, ನೀವು ಸಿಟಿ ಲಿಮಿಟ್ಸ್ ಒಳಗಡೆನೇ ಇದ್ದೀರಲ್ವಾ? ವ್ಯಾಪ್ತಿ ಪ್ರದೇಶದ ಹೊರಗಿದ್ರೆ ನಿಮಗೆ ತೊಂದರೆ, ಅದಕ್ಕೆ ಕೇಳಿದೆ. ಸಿಟಿ ಲಿಮಿಟ್ಸ್ ಅಲ್ಲೇ ಇದ್ದೀನಿ ಇಂಗಳಿಗೆ ಸರ್. ಸರಿ, ಬಂದ್ಬಿಡಿ ಸರ್ DC ಆಫೀಸ್ಗೆ. ಏನಂತೆ ವಿಷಯ? ವಿಷಯ ಸ್ವಲ್ಪ ಸೀರಿಯಸ್ ಸರ್. ನಿಮ್ ಮೇಡಮ್ಗೆ ಎಲ್ಲಾ ವಿಷಯನೂ ಸೀರಿಯಸ್ಸೇ ಅಲ್ವಾ? ಗೋಡೆ ಮೇಲಿರೋ ಹಲ್ಲಿ ಸತ್ರು ಗಂಭೀರ ವಿಷಯ ಅದು. ಸರ್ ಪ್ಲೀಸ್, ವಿಷಯ ಇದೆ, ಬನ್ನಿ. ಸರಿ, ಬರ್ತೀನಿ. ಬಟ್ ಇಮಿಡಿಯೇಟ್ ಆಗಿ ಬರಕ್ ಆಗೋದಿಲ್ಲ. ಒಂದ್ ವೇಳೆ ನಾನು ಇಮಿಡಿಯೇಟ್ ಆಗಿ ಬಂದೆ ಅಂತ ಅನ್ಕೊಳ್ಳಿ, ನಿಮ್ ಮೇಡಮ್ ನೆಕ್ಸ್ಟ್ ಕರೆದಾಗ್ಲೆಲ್ಲ ನಾನು ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೋತಾರೆ. ಅದೆಲ್ಲ ಆಗಲ್ಲ ಸರ್. ಇದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ತೀರಾ ಪರ್ಸನಲ್ ಅಂದ್ರೆ ಪರ್ಸನಲ್ಲು. ನನ್ನ ನಂಬಿ ಸರ್, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಬಂದ್ಬಿಡಿ ಸರ್, ಪ್ಲೀಸ್. ಸರಿ, ನೀವಿಷ್ಟು ರಿಕ್ವೆಸ್ಟ್ ಮಾಡಿದಾಗ ರಿಜೆಕ್ಟ್ ಮಾಡೋದು ಸಭ್ಯತೆ ಅಲ್ಲ. ಸರಿ, ಬರ್ತೀನಿ. ಓಕೆ ಸರ್, ಆಯ್ತು.
ಅಂಕಲ್. ತಗೋ ಪುಟ್ಟ. ಥ್ಯಾಂಕ್ ಯು ಅಂಕಲ್. ಪುಟ್ಟ, ಅನು 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 ಏನಾಯ್ತಮ್ಮ ಅನು? ಅಯ್ಯೋ, ಇಂಗಳ್ಗಿಯವ್ರೆ, ಹೀಗೆಲ್ಲ ಮಾಡ್ಬೇಡಿ. ಕಾರ್ ಡೋರ್ ತೆಗಿಯೋದು ಹಾಕೋದು ನಿಮ್ ಕೆಲ್ಸ ಅಲ್ಲ. ಇದರಿಂದ ನನಗೊಂಥರ ಅನ್ಸುತ್ತೆ. ಇರ್ಲಿ ಮೇಡಮ್, ಪರವಾಗಿಲ್ಲ. ಮೇಡಮ್, ನಿಮ್ ಜೊತೆ ಕೆಲಸ ಮಾಡೋರ್ನ ನೀವೆಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ಕೋತೀರಾ. ನಮಗೆ ಇದು ಆಫೀಸು ಅನ್ಸಲ್ಲ ಮೇಡಮ್, ಮನೆ ತರ ಫೀಲ್ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀವಿ. ಅದಕ್ಕೆ ಆಚೆ ಬಂದು ಮನೆ ಕಾಂಪೌಂಡ್ ಹತ್ರ ನಿಂತು ಫೋನಲ್ಲಿ ಮಾತಾಡ್ತಿರೋದು ಅಲ್ವಾ? ವಿಕ್ರಾಂತ್ ಸರ್ ಮಾಡ್ತಿದೆ ಮೇಡಮ್. ಬಂದಿಲ್ವಾ ವಿಕ್ರಾಂತ್ ಅವ್ರಿನ್ನು? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಎಷ್ಟೊತ್ತಾಯ್ತು ಅವ್ರನ್ನ ಬರಕ್ ಹೇಳಿ? ನಾನ್ ಕೋರ್ಟಿಗೆ ಹೋಗಿ ನನ್ ಕೆಲ್ಸ ಮುಗಿಸ್ಕೊಂಡ್ ಬಂದಿದ್ದೀನಿ. ಆದ್ರೂ ವಿಕ್ರಾಂತ್ ಅವ್ರು ಬಂದಿಲ್ಲ. 1-1.5 ಗಂಟೆ ಆಯ್ತಲ್ಲ. ಬೇಗ ಬನ್ನಿ ಅಂತ ಹೇಳಿ. ಹೌದು ಮೇಡಮ್, ಅವರು ಯಾವತ್ತೂ ಈ ತರ ಕಾಯಿಸಿದವರಲ್ಲ. ತುಂಬಾ ಪಂಕ್ಚುಯಾಲಿಟಿ. ಇವತ್ತು ಯಾಕೆ ಕಾಯಿಸ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತು ನೋಡೋಣ ಇರಿ. ನಾಳೆ ಮಹಂತೇಶ್ ಅವ್ರನ್ನ ಕರ್ಸಿ. ಗಣಿಗಾರಿಕೆ ಸ್ವಲ್ಪ ಹದ ತಪ್ಪದಾಗಿದೆ, ವಿಚಾರಿಸ್ಬೇಕು. ಸರಿ ಮೇಡಮ್, ಒಳಗಡೆ ಬನ್ನಿ. ಇರಿ ಇಂಗಳಿಗೆ ಅವ್ರೆ, ಕೂತು ಕೂತು ಬೇಜಾರಾಗಿದೆ. 10 ಹೆಜ್ಜೆ ವಾಕ್ ಮಾಡ್ತೀನಿ. ಸರ್ ಸರ್ ಸರ್, ಡಾಕ್ಟರ್ ಇದ್ದಾರಾ? ಇದಾರೆ ಸರ್. ಅಪಾಯಿಂಟ್ಮೆಂಟ್ ಎಮರ್ಜೆನ್ಸಿ ಇದೆ, ಅಪಾಯಿಂಟ್ಮೆಂಟ್ ಅಂತೆ. ಇಡಿಯಟ್. ಸರ್ 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 ಸರ್, ಇವ್ರು ಮಾಡೋ ತಪ್ಪಿ ನಾವೆಲ್ಲ ಬಯಸ್ಕೋಬೇಕು. ಡಾಕ್ಟರ್, ಉಸಿರಾಡಕ್ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ, ಸ್ವಲ್ಪ ನೋಡ್ತೀರಾ?